ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ತಮಗೆಲ್ಲರಿಗೂ ಸಗರನಾಡು ಎಜುಕೇಷನ್ ಅಕಾಡೆಮಿ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಈ ವಿಡಿಯೋದಲ್ಲಿ ನಾನು ಇಂದು ನಡೆದಿರ್ತಕ್ಕಂಥ TET ಮೊದಲನೇ ಪೇಪರ್ ಅಂದರೆ 1ರಿಂದ 5ನೇ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಇರ್ತಕ್ಕಂಥ TET ಪರೀಕ್ಷೆಯ ಪಾರ್ಟ್ 1 ಮೊದಲನೇ ಪತ್ರಿಕೆಯನ್ನು ನಾನು ಈಗ ಭಾಷ್ಯ 1 ಅದ್ರ ಬಗ್ಗೆ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಗದ್ಯ ಭಾಗಗಳನ್ನು ಓದಿ 1ರಿಂದ 8ನೇ ಪ್ರಶ್ನೆದವರಿಗೆ ಉತ್ತರಿಸಬೇಕಾಗಿದೆ. ಈ ಗದ್ಯ ಭಾಗವನ್ನು ತಾವೆಲ್ಲರೂ ಸ್ಪಷ್ಟವಾಗಿ ಓದ್ಕೊಂಡಿದ್ದಾದರೆ ಸರಳವಾಗಿ ಇರ್ತಕ್ಕಂಥ 8 ಪ್ರಶ್ನೆಗಳಿಗೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಉತ್ತರವನ್ನು ನೀಡ್ತಾ ಹೋಗ್ಬೋದು. ಈಗ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನು ಹೇಳ್ತದೆ ನೋಡಿರಿ. ಅಮೇರಿಕಾ ಯುದ್ಧಗಳಲ್ಲಿ ವಿಯೆಟ್ನಾಂ ಗೊರಿಲ್ಲಗಳಿಗೆ ಇದ್ದ ಅನುಕೂಲ. ಆ ಗದ್ಯ ಭಾಗವನ್ನು ನೋಡಿದಾಗ ಇಲ್ಲಿ ಆಯ್ಕೆಗಳಲ್ಲಿ 3ನೇ ಆಯ್ಕೆ ಏನಾಗಿದೆಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಎಷ್ಟನೇ ಆಯ್ಕೆಯಲ್ಲಿ ಇದೆ? 3ನೇ ಆಯ್ಕೆ ಏನಾಗಿದೆಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಎಷ್ಟು? 3ನೇ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆ, ಏಜೆಂಟ್ ಆರೆಂಜ್ ಎಂಬುದೊಂದು ಕಳೆನಾಶಕ. ಸರಿಯಾದ ಉತ್ತರ ಯಾವುದಪ್ಪ? ಕಳೆನಾಶಕ. ಇನ್ನು ಚಿರಪರಿಚಿತವಾದ ಕಾಡು ಮೇಡಗಳಲ್ಲಿ ಹಗಲಿರುಳು ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಏನು? ಇಲ್ಲಿ ನೋಡ್ರಿ, ಇಲ್ಲಿ ಗೆರೆ ಎಳೆದ ನೋಡ್ರಿ, ಕಾಡು ಮೇಡುಕ್ ಅಂತಕ್ಕಂಥದ್ದು ಗೆರೆ ಹೊಡೆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಜೋಡು ನುಡಿ ಅಂತಕ್ಕಂಥದ್ದು. ಏನು? ಆಯ್ಕೆ 2 ಜೋಡು ನುಡಿ ಅದಲ್ಲ, ಅದು ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆಗೆ ಏನಪ್ಪ ಅಂದರೆ, ಅಮೇರಿಕಾ ಮತ್ತು ವಿಯೆಟ್ನಾಂ ಗೊರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದವು. ಏನು ಮೂಕ ಸಾಕ್ಷಿಯಾಗಿದ್ದವಪ್ಪ ಅಂದರೆ, ಎಲೆ ಉದುರಿಸಿಕೊಂಡ ದೈತ್ಯ ಕಾಡು ಮರಗಳು ಏನಪ್ಪ ಅಂದರೆ ಮೂಕ ವಿಶ್ವಿತರಾಗಿ ಸಾಕ್ಷಿಯಾಗಿದ್ದವು ಅಂತಕ್ಕಂಥದ್ದು. ಇನ್ನು ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದ ರೋಗದ ಸಮಸ್ಯೆ. ಇನ್ನು ಏಜೆಂಟ್ ಆರೆಂಜ್ ಅಂತಕ್ಕಂಥ ಒಂದು ರಾಸಾಯನಿಕ ಸಿಂಪಡಣೆಯಿಂದ ಯಾವ ರೋಗ ಬರ್ತಿತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಕ್ಯಾನ್ಸರ್ ರೋಗನ ಬರ್ತಿತ್ತು. ಯಾವ ರೋಗ? ಕ್ಯಾನ್ಸರ್ ರೋಗ. 5ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ. ಈ ಏಜೆಂಟ್ ಆರೆಂಜ್ ರಾಸಾಯನಿಕ ಸಿಂಪಡಣೆಯಿಂದ ಕಾಡಿಗೆ ಏನಾಯಿತು ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಮರದ ಎಲೆಗಳೆಲ್ಲ ಏನಾಗುತ್ತಪ್ಪ ಅಂದರೆ ಉದುರಿ ಹೋದವು ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ, ಲಕ್ಷಾಂತರ ಅಂತಕ್ಕಂಥ ಪದಕ್ಕೆ ಸಂಧಿಯನ್ನು ಹೇಳ್ರಿ ಅಂತಂದರೆ ಲಕ್ಷ ಪ್ಲಸ್ ಅಂತರ, ಲಕ್ಷಾಂತರ ಅಂತಕ್ಕಂಥದ್ದು ಅಕಾರಗಳ ಮುಂದೆ ಅಕಾರಗಳಿಗೆ ಅಕಾರ ಪ್ರವಾದರೆ ಏನಪ್ಪ ಅಂದರೆ ಅದೇ ಅಕ್ಷರದ ಸುವರ್ಣವಲ್ಲದ ಸ್ವರಗಳು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ. ಇನ್ನು 8ನೇ ಪ್ರಶ್ನೆ ಏನು ಹೇಳ್ತದೆ ನೋಡ್ರಿ, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಾಗಿಲ್ಲ, ಏಕೆಂದರೆ ಇವು ಸ್ವಾಭಾವಿಕ ವಿಭಜನೆ ಹೊಂದಿದರೂ ಸಾಧು ರಾಸಾಯನಿಕವಾಗಿ ಬದಲಾಗದಿರುವುದು. ಆಯ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥಪ್ಪ ಅಂದರೆ ಸ್ವಾಭಾವಿಕ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗದೇ ಇರುವುದಕ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಉತ್ತರ. ಇನ್ನು 8ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆದವರಿಗೆ ಏನಪ್ಪ ಅಂದರೆ 8ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆದವರಿಗೆ ಪ್ರಶ್ನೆಗಳು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಈ ಪದ್ಯ ಭಾಗವು ಸ್ಪಷ್ಟವಾಗಿ ನಾವು ಓದಿದ್ದೇ ಆದರೆ ಸರಿಯಾಗಿ ನಾವೇನಪ್ಪ ಅಂದರೆ ಉತ್ತರವನ್ನು ಮಾಡ್ಬೋದು. ನೋಡಿರಿ, 9ನೇ ಪ್ರಶ್ನೆ, ತೃಣದ ಹಸಿರಿಗೆ ಕಾರಣ ಅಂದರೆ ತೃಣದ ಹಸಿರಿಗೆ ಕಾರಣವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ಇಲ್ಲಿ ತೃಣದ ಹಸಿರಿಗೆ ಕಾರಣ ಏನಪ್ಪ ಅಂದರೆ ಇಲ್ಲಿ ನೋಡಿದ್ರೆ ಉತ್ತರ ಬೇರು, ಮಣ್ಣಿನದೆ, ದೀನಪನದೆ, ಚಂದ್ರನದೆ, ನೀರಿನದೆ ಅಂತಕ್ಕಂಥದ್ದು ಕೊಟ್ಟರಲ್ಲ. ಇಲ್ಲಿ ಆಯ್ಕೆ 1 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಯಾವುದು? ಆಯ್ಕೆ 1 ಇಲ್ಲಿ ಸರಿಯಾಗಿತ್ತು. ಆತ್ಮೋನ್ನತಿಗೆ ದಾರಿಯಾದದ್ದು ಯಾವುದು ಅಂತ ಕೇಳಿದರೆ ಆತ್ಮೋನ್ನತಿಗೆ ದಾರಿಯಾದದ್ದು ಯಾವುದಪ್ಪ ಅಂದರೆ ಜೀವನದ ಸಮೃದ್ಧಿ. ಯಾವುದು? ಸಮೃದ್ಧ ಜೀವನ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು. ಇನ್ನು 11ನೇ ಪ್ರಶ್ನೆಗೆ ಬರೋಣ ನಾವೀಗ. 11ನೇ ಪ್ರಶ್ನೆ ಏನಪ್ಪ ಅಂದರೆ ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಏನಪ್ಪ ಅಂದರೆ ಜೀವನ ಮತ್ತು ಚೇತನ. ಯಾವುದು? ಜೀವನ ಮತ್ತು ಚೇತನ. ವಿಸ್ತಾರ ಪದದ ತದ್ಭವ ರೂಪ ಅಂದರೆ ವಿಸ್ತಾರ, ಇದರ ಹೆಸರು ಬಿತ್ತರ. ವಿಸ್ತಾರ, ಬಿತ್ತರ. ಬ್ರಹ್ಮಾನುಭವಿಯಾಗುವುದು ಇಲ್ಲಿ ಬ್ರಹ್ಮಾನುಭವಿಯಾಗುವುದು ಎಲ್ಲಪ್ಪ ಅಂದರೆ ಹೂದೋಟದಲ್ಲಿ ಮತ್ತು ಕಳೆಯ ಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ ಮತ್ತು ಮೌನದಲ್ಲಿ. ಕವಿ ಬಾಳಬೇಕೆಂದು ಹೇಳಿರುವುದು ಭಾಸ್ಕರನ ಅನುಗ್ರಹದಲ್ಲಿ. ಭಾಸ್ಕರನ ಅನುಗ್ರಹದಲ್ಲಿ. ತಣಿವ ನಿನ್ನ ಕಣ್ಣಿನ ಪುಣ್ಯವು. ಈ ವಾಕ್ಯದಲ್ಲಿ ಗೆರೆಯಳದ ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದುರುಕ್ತಿ. ಅನ್ವೇಷಣ ಮನಸ್ಸು
16ನೇ ಪ್ರಶ್ನೆ, ಅನ್ವೇಷಣ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವುದೇನಪ್ಪ ಅಂದರೆ ಸೃಜನಶೀಲ ವಾಚನ ಅಂತ ಕರಿತೀವಿ. ಇದಕ್ಕೆ ಆಯ್ಕೆ 4 ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸಾಕ್ರೆಟಿಸಿನ ಪದ್ಧತಿ ಯಾವುದು? ಸಾಕ್ರೆಟಿಸ್ನ ಪದ್ಧತಿ ಕರೆಯಲ್ಪಡುವ ಪದ್ಧತಿ ಯಾವುದಪ್ಪ ಅಂದರೆ ಅನುಗಮನ ಪದ್ಧತಿ. ಯಾವುದು? ಅನುಗಮನ ಪದ್ಧತಿ. 17. ಇನ್ನು 18ನೇ ಪ್ರಶ್ನೆ ಕೂಡ ನಾವು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡ್ತಿರೋದು. ಇನ್ನು 18ನೇ ಪ್ರಶ್ನೆ, ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಯಾವುದಪ್ಪ ಅಂದರೆ ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು. ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥವನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವುದೇನ ಏನಪ್ಪ ಅಂದರೆ ಇದನ್ನು ಅರ್ಥ ಗ್ರಹಿಕೆ ಓದು ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ. ಇನ್ನು ಘಟಕ ಯೋಜನೆಯ ಒಂದು ಲಕ್ಷಣ ಯಾವುದು ಅಂತ ಕೇಳಿದರೆ, ಘಟಕ ಯೋಜನೆಯ ಒಂದು ಲಕ್ಷಣ ಯಾವುದಪ್ಪ ಅಂದರೆ ಪಾಠದ ಕೊನೆಯಲ್ಲಿ ಏನಪ್ಪ ಅಂದರೆ ಮೌಲ್ಯಮಾಪನ ಮಾಡುವುದು. ಒಂದು ಘಟಕ ಯೋಜನೆಯ ಕೊನೆಯ ಲಕ್ಷಣ ಏನಪ್ಪ ಅಂದರೆ ಪಾಠದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆ ಅವಕಾಶ ಕಲಿಸುವ ತತ್ವ ಯಾವುದು ಅಂತ ಕೇಳಿದರೆ ಅದು ಪರಿಹಾರ ಬೋಧನೆಯ ತತ್ವ. ಯಾವುದು? ಪರಿಹಾರ ಬೋಧನೆಯ ತತ್ವ. ಮೈಕ್ರೋಫಿಲ್ ಪ್ರಕಾರ ದೃಶ್ಯ ಮಾಧ್ಯಮವು ಪ್ರಕ್ಷೇಪಿತ ಮತ್ತು ಚಲನಶೀಲ. ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣದ ಬೋಧನಾ ವಿಧಾನ ಯಾವುದು ಅಂತ ಕೇಳಿದರೆ ಮೊದಲೇನಪ್ಪ ಅಂದರೆ ಉದಾಹರಣೆಗಳನ್ನು ನೀಡುವುದು. ಇದಕ್ಕೆ ನಾವು ಅನುಗಮನ ಪದ್ಧತಿ ಅಂತ ನಾವು ಕರಿತೀವಿ. ಏನಂತ? ಅನುಗಮನ ಪದ್ಧತಿ ಅಂತ ನಾವು ಏನು ಮಾಡ್ತೀವಿ? ಕರಿತೀವಿ. ಇನ್ನು 24ನೇ ಪ್ರಶ್ನೆಗೆ ಹೋಗೋಣ ನಾವೀಗ. ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ. ಗದ್ಯ ಬೋಧನೆ ಏನಪ್ಪ ಅಂದರೆ ಛಂದಸ್ಸು ಮತ್ತು ಅಲಂಕಾರ ಏನಪ್ಪ ಅಂದರೆ ಪರಿಚಯಿಸುವುದಿಲ್ಲ. ಅದು ಛಂದಸ್ಸು ಮತ್ತು ಅಲಂಕಾರ ಪರಿಚಯಿಸುವುದಿಲ್ಲ. ಇಲ್ಲಿ ನೋಡಿರಿ, ಬೋಧನಾ ಪದ್ಧತಿಗಳನ್ನು ಅವರ ನಿರೂಪಕರು ಅಂದರೆ ಬೋಧನಾ ಪದ್ಧತಿಗಳನ್ನು ಕಂಡುಹಿಡಿದ ಪ್ರತಿಪಾದಕರ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನುಗಮನ ಪದ್ಧತಿಯನ್ನು ರೋಜರ್ ಬೇಕನ್ ಅಂದರೆ ಫ್ರಾನ್ಸಿಸ್ ಬೇಕನ್ ಅವರು ಕಂಡುಹಿಡಿದ್ರು. ಇನ್ನು ಕಿಂಡರ್ ಗಾರ್ಟನನ್ನು ಯಾರು ಕಂಡುಹಿಡಿದ್ರಪ್ಪ ಅಂದರೆ ಕಿಂಡರ್ ಗಾರ್ಟನನ್ನು ಪ್ರೋವೆಲ್ ಕಂಡುಹಿಡ್ದ. ಯಾರು? ಪ್ರೋವೆಲ್. ಕಿಂಡರ್ ಗಾರ್ಟನನ್ನು ಪ್ರೋವೆಲ್ ಕಂಡುಹಿಡಿತಾನೆ. ಇನ್ನು ಯೋಜನಾ ಪದ್ಧತಿಯನ್ನು ಯಾರು ಕಂಡುಹಿಡಿದ್ರಪ್ಪ ಅಂದರೆ ಜಾನ್ ಡೂಯಿ ಅವರು ಯೋಜನಾ ಪದ್ಧತಿಯನ್ನು ಕಂಡುಹಿಡ್ತಾರೆ. ಇನ್ನು ಕ್ರೀಡಾ ಪದ್ಧತಿ ಯಾರ್ದಪ್ಪ ಅಂದರೆ ಕಾಲ್ವೆಲ್. ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ 1, 3, 2 ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರುತ್ತೆ. 1, 3, 4, 2. ಇನ್ನು ಮೂವರು ಪದವು ಈ ಪದವು ಏನೇನು ಸೂಚಿಸ್ತಪ್ಪ ಅಂದರೆ ಇದನ್ನು ಸಂಖ್ಯೆಯ ವಾಚಕ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ. ಇನಿದು ಪ್ಲಸ್ ಸರ ಇಂಚರ ಅಂತ ಕರಿತೀವಿ. ಇಲ್ಲಿ ಈ ಇಂಚರ ಪದವು ಈ ಸಮಾಸಕ್ಕೆ ಉದಾಹರಣೆಪ್ಪ ಅಂದರೆ ಇಲ್ಲಿ ಕರ್ಮಧಾರೆ ಸಮಾಸಕ್ಕೆ ಇದು ಉದಾಹರಣೆ ಆಗಿರ್ತಕ್ಕಂಥದ್ದು. ಇನ್ನು 28ನೇ ಪ್ರಶ್ನೆ, ಅವನು ನಾಳೆ ಬರುವನೆಂದು ಹೇಳಿ ಹೋದನು. ಈ ವಾಕ್ಯವು ಈ ಪ್ರಕಾರಕ್ಕೆ ಇದೊಂದು ಸಾಮಾನ್ಯ ವಾಕ್ಯ ಆಗಿರ್ತಕ್ಕಂಥದ್ದು. ಯಾವುದು? ಸಾಮಾನ್ಯ ವಾಕ್ಯ ಆಗಿರ್ತಕ್ಕಂಥದ್ದು. ಇನ್ನು 29ನೇ ಪ್ರಶ್ನೆ, ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದ್ರೆ ನುಡಿಗಟ್ಟಿಗೆ ಬಟ್ಟ ಬಯಲು ಅಂತಕ್ಕಂಥದ್ದು ಏನಪ್ಪ ಅಂದರೆ ನುಡಿಗಟ್ಟಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನು ಈ ಪುಸ್ತಕದ ಬೆಲೆ ಹೆಚ್ಚು ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ನಾವು ಕರ್ತೃಕಾರಕವನ್ನು ನಮ್ಮ ಪುಸ್ತಕಕ್ಕೆ ಅಂದ್ರೇನು ಇಲ್ಲಿ ಬಂದಿರತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನೋದನ್ನು ನಾವು ಮೊದಲಿಗೆ ಏನು ಮಾಡ್ಕೋಬೇಕು. ಯಾವುದು? ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನಾವು ಗೊತ್ತಾದಾಗ ನಾವು ಸರಳವಾಗಿ ಏನು ಮಾಡ್ಬೋದಪ್ಪ ಅಂದರೆ ಕಾರಕಗಳನ್ನು ಹುಡುಕ್ತಾ ಬರ್ಬೋದು. ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದನ, ಸಂಬಂಧ, ಅಧಿಕರಣ ಅಂತಕ್ಕಂಥದ್ದು ಇಲ್ಲಿ ಪ್ರಥಮವು ತೃತೀಯಿಂದ ಅಂತಕ್ಕಂಥದ್ದು ಇಲ್ಲಿ ಬರ್ತವೆ. ಇಲ್ಲಿ ಪುಸ್ತಕಕ್ಕೆ ಕೆ ಯಾವುದಪ್ಪ ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಒಂದು ಕಾರಕ ಯಾವುದಪ್ಪ ಅಂತ ಕೇಳಿದ್ರೆ ಸಂಪ್ರದಾನ. ಯಾವುದು? ಸಂಪ್ರದಾನ. ಇಷ್ಟು ಏನಪ್ಪ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಉತ್ತರಗಳಾಗಿರ್ತಕ್ಕಂಥದ್ದು. ಯಾರಿಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರಗಳು.